ಅಮ್ಮ ಕಾಪಾಡ್ಬಿಟ್ಟೆ ಅಮ್ಮ ನೀನು. ಯಾರಿಗೂ ಏನು ಅನಾಹುತ ಆಗದೆ ಇರೋ ಹಾಗೆ ಇಷ್ಟರಲ್ಲೆಲ್ಲ ತಡೆದ್ಬಿಟ್ಟೆ. ಆದ್ರೆ ಅಚಿಂತ್ಯ ಮಾಡಿದ ಕೆಲ್ಸದಿಂದ ತುಂಬಾನೇ ನೋವಾಯ್ತು. ಆದ್ರೂ ಅವನ್ ಮಾಡಿದ ಕೆಲ್ಸದಿಂದ ಅಗಸ್ತ್ಯ ಎಲೆಕ್ಷನ್ ನಿಂತ್ಕೊಳ್ಳೋ ಹಾಗಾಯ್ತು. ಅಮ್ಮ, ಊರಿನ ಜನರ ಕೋಪ ತಣ್ಣಗಾಗೋ ಹಾಗೆ ಮಾಡೋ ಕೆಲ್ಸ ನಿಂದಮ್ಮ. ಅಗಸ್ತ್ಯನ್ ಮೇಲಿನ ಕೋಪಕ್ಕೆ ಸಹಾಯ ಮಾಡಿರೋ ದಾಮಿನಿ ಅಮ್ಮನ ಮೇಲೆ ಕಳಂಕ ಹೊರಿಸಿದ್ದಾರೆ. ಅಂತ ಜನಗಳ ಮುಂದೆ ಅಗಸ್ತ್ಯನ್ ಹೋರಾಟ ಹೇಗಿರುತ್ತೆ ಅಂತ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಅಮ್ಮ, ನೀನ್ ಯಾವಾಗ್ಲೂ ಅಗಸ್ತ್ಯನ್ ಜೊತೆಲೇ ಇರ್ತೀಯಲ್ವಾ? ಅವ್ರನ್ನ ಕಾಪಾಡ್ತೀಯಲ್ವಾ? ಅವ್ರು ನಿನ್ ಮೇಲೆ ಕೋಪ ಮಾಡ್ಕೊಂಡು ಏನೇ ಅಂದ್ರು ನಿನ್ ಮಗಳಿಗೋಸ್ಕರ ಅದ್ ಯಾವ್ದನ್ನು ಮನ್ಸಿಗೆ ಹಚ್ಕೊಳ್ದೆ ಪ್ರತಿ ಹೆಜ್ಜೆಲ್ ಅವ್ರ ಜೊತೆಲಿ ಇರ್ತೀಯ ಅಲ್ವಾ ಅಮ್ಮ? ಇರ್ತೀಯ ಅಂತ ನನಗ್ ಮಾತು ಕೊಡು. ಬೇಕಾಗಿಲ್ಲ. ಬೇಕಾಗಿಲ್ಲ. ಯಾರು ನನ್ನ ಜೊತೆ ಇರೋದು ಬೇಕಾಗಿಲ್ಲ. ನನ್ನ ಉದ್ದೇಶ ಒಳ್ಳೇದಾಗಿರೋದ್ರಿಂದ ಎಷ್ಟೇ ಅಡೆತಡೆಗಳು ಬಂದ್ರೂ ಅದನ್ನ ಎದುರಿಸೋ ಶಕ್ತಿ ನನಗಿದೆ. ಜೊತೆಗೆ ಅಪ್ಪ ಕೊಟ್ಟಿರೋ ಧೈರ್ಯನೂ ನನಗಿದೆ. ನನಗೋಸ್ಕರ ನೀನು ಯಾರ್ಯಾರನ್ನೂ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ನಮ್ಮ ಬಗ್ಗೆ ಒಳ್ಳೇದನ್ನ ಬಯಸ್ತಾರೆ ಅಂದ್ರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ಅದನ್ನ ಬಿಟ್ಟು ಇಷ್ಟೊಂದು ಓವರ್ ಆಗಿ ಆಡೋದಲ್ಲ. ಓವರಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನ್ ಎಂತ ದಡ್ಡಿ ಅಂತ ನೋಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಕರೆಕ್ಟಾಗಿ ಕಿವಿ ಇರೋರೇ ಕೇಳಿಸ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ತನ್ನ ಕೆಲಸನ ತಾನೇ ಮಾಡ್ಕೊಳ್ಳೋದಕ್ಕಾಗದೇ ಇರೋ ಆ ಕಲ್ಲಿನ ಹತ್ರ ನೀನ್ ಮಾತಾಡ್ತಾ ಇದ್ರೆ ಅದು ನಾವ್ ಅನ್ಕೊಂಡಿದ್ದನ್ನ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ನೋಡು. ಇದನ್ನೇ ನಾನು ಓವರ್ ಅಂತ ಹೇಳೋದು. ನಿಮಗೆ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ರೆ ತಿಂದಿದ್ದ ಅರ್ಗದೇ ಇಲ್ಲ ಅನ್ಸುತ್ತೆ ಅಲ್ವಾ? ಅಮ್ಮ ತಾಯಿ, ನಾನು ಆ ಮಾಯೆ ಬಲೆಗೆ ಬಿದ್ದಿಲ್ಲ. ಅವಳು ಮಾಯೆ ಅಲ್ಲ, ಮಹಾಶಕ್ತಿ. ಕತ್ಲಲ್ಲಿರೋನ್ನ ಬೆಳಕಿಗೆ ಕರ್ಕೊಂಡ್ ಬರೋಳು. ಅಯ್ಯೋ ಚಿಕ್ಕಿ, ಎಷ್ಟ್ ಸಲ ಹೇಳಿ ನಿನ್ಗೆ, ಅವಳು ಎದುರುಗಡೆ ಇರೋ ದೀಪನ್ ಹಚ್ಚಕ್ಕಾಗದೆ ಬೇರೆಯವ್ರ ಸಹಾಯ ತಗೊಳ್ಳೋಳು. ಅಂತವಳು ತನ್ನ ನಂಬಿ ಬಂದಿರೋರ್ನ ಬೆಳೆಸೋದಕ್ ನೋಡ್ತಾಳಾ? ಯಾವಾಗ ಬುದ್ಧಿ ಬರುತ್ತೋ ನಿಮ್ಗೆಲ್ಲ. ಬೇಡ ಗೂಳಿ, ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಇರೋದನ್ನೇ ಹೇಳ್ತಾ ಇರೋದು, ಅರ್ಥ ಮಾಡ್ಕೋ. ದೊಡ್ಡೋರ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಅವ್ರವ್ರ ಭಕ್ತಿ ಅವ್ರವ್ರ ಭಾವಕ್ ಬಿಟ್ಟಿದ್ದು ಅಂತ. ಹಾಗಂತ ಇನ್ನೊಬ್ರ ಮನ್ಸಿಗೆ ನೋವು ಮಾಡೋದು ಎಷ್ಟು ಸರಿ ಹೇಳು? ತಪ್ಪು ಸರಿ ಬಗ್ಗೆ ಮಾತಾಡೋ ತಾಕತ್ತು ಆ ನಿನ್ ಕಲ್ಲಿಗೆಲ್ಲಿದೆ? ಅಮ್ಮ ಬನಶಂಕರಮ್ಮ, ಏನಮ್ಮ ನಿನ್ ಲೀಲೆ? ನಿನ್ ಬಗ್ಗೆ ಮಾತಾಡ್ಬಾರ್ದು, ನಿನ್ ಕಂಡ್ರೆ ಇಷ್ಟ ಇಲ್ಲ ಅನ್ನೋರ್ ಬಾಯಲ್ಲಿ ಪದೇ ಪದೇ ನೆನಪಾಗಿ ಹೋಗಿ ಮಾಡ್ತಿದ್ಯಾ ಅಂದ್ರೆ ಇದು ಪವಾಡನೇ ಸರಿ. ಪವಾಡನೂ ಇಲ್ಲ, ಪಕೋಡನೂ ಇಲ್ಲ. ನಿನ್ ಒಳಗಡೆ ಇರೋ ಅಜ್ಞಾನದ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಮ್ಮನ ಬಗ್ಗೆನಾ? ಈಗ್ಲಾದ್ರೂ ಗೊತ್ತಾಯ್ತು ತಾನೆ? ಜನ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇರೋರ್ನ ಮಾತ್ರನೇ ನಂಬೋದು. ಸರಿ, ಇವಾಗ ನೀವೇನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿದ್ಯಾ? ಖಂಡಿತ ಗೊತ್ತಿದೆ. ನನ್ ಮೇಲೆ ನಿನಗ್ ನಂಬಿಕೆ ಇದೆಯಾ? ಫಸ್ಟ್ ಅದನ್ನ ತಿಳ್ಕೊ. ಸರಿ, ಹಾಗಾದ್ರೆ ನನ್ ಪಾಡಿಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಟ್ಬಿಡು. ಆವಾಗ ಹೇಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ.